ಎಷ್ಟು ಸುಂದರವಾಗಿದೆಯಲ್ಲ ಈ ಕಾಡು. ಈ ಕಾಡಿನಲ್ಲಿ ಹಕ್ಕಿ ಪಕ್ಷಿಗಳು. ಈ ಹಕ್ಕಿ ಪಕ್ಷಿಗಳಂತೆ ಈ ನನ್ನ ಸುಂದರ ಈ ಕಬಡ್ಡಿ ಕುಸ್ತಿಯಲ್ಲಿ ಇಂದು ಹೆಸರಿಗೆ ಈ ಊರಿಗೆ ಹೆಸರನ್ನು ಮಾಡ್ತಾನೆ. ಆ ಸಂತಸದಲ್ಲಿ ನಾನು ಹಾಡಿ ಹಾರಾಡಬೇಕೆಂಬ ತುಂಬಾ ಆಸೆ ಆಗ್ತಾ ಇದೆ. ಮಂದಾರವೇ ಅರಳುತ್ತಿದೆ ನಿಂತ್ಕೋ ರತ್ನ, ನಿಂತ್ಕೋ. ಯಾರು? ಓಹೋ, ನೀವಾ? ನೀನ ರತ್ನ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಈ ಚಕ್ರವರ್ತಿ ಆದ ಇವನು. ಅಂದ್ರೆ ನೀನು ಇಲ್ಲಿಗೆ ಬಂದ ಕಾರಣ? ಕಾರಣ ಕಾರಣ ಇನ್ನೆಲ್ಲಿಂದ ತರುವೆ ರತ್ನ? ಕಾರಣ ಇನ್ನೆಲ್ಲಿಂದ ತರುವೆ? ಈ ನಿನ್ನ ಯೌವನದ ಎದೆ ಮೇಲೆ ಕೈ ಇಟ್ಟು ಈ ನಿನ್ನ ಬಾಳ ಬೆಳಗುವ ಬೆಳೆದಿಂಗಳಾಗಿ ಬಂದಿರುವ ರತ್ನ, ಬೆಳೆದಿಂಗಳಾಗಿ ಬಂದಿರುವೆ. ಅಂದರೆ ನಿನ್ನ ಮಾತಿನ ಅರ್ಥ? ಮಾತಿನ ಅರ್ಥ ರತ್ನ, ಈ ನಿನ್ನ ಸೋದರ ಮಾವನಾದ ಚಕ್ರವರ್ತಿ ಇಲ್ಲಿವರೆಗೆ ನಿನಗಾಗಿ ಕಾದು ಕಾದು ಆಗಿ ಹೋದ. ಅದಕ್ಕಾಗಿ ನಾನಿವತ್ತು ಎರಡರಲ್ಲಿ ಒಂದು ನಿರ್ಧಾರ ಮಾಡಿಕೊಂಡೇ ಬಂದಿನಿ ರತ್ನ, ಮಾಡಿಕೊಂಡೇ ಬಂದಿದೆ. ಏನಂತ? ಏನಂತ? ರತ್ನ, ನಿಮ್ಮ ತಂದೆಯವರ ಪ್ರಕಾರ ನಮ್ಮಿಬ್ಬರು ಮದುವೆ ಆಗುವುದಂತೂ ಖಂಡಿತ. ಅದಕ್ಕಿಂತ ಮುಂಚೆ ಈ ನಿನ್ನ ಅಂದಾದ ದೇಹವನ್ನು ಚಂದದಿಂದ ಇದೇ ಪ್ರಶಾಂತವಾದ ಜಾಗದಲ್ಲಿ ಬೆಚ್ಚು ತೋರಿಸು ಬರತ್ತ, ಬೆಚ್ಚು ತೋರಿಸು ಬಾ. ನೀನು ನನ್ನ ಮಾವನ ಮಗ ಎಂದ ಮಾತ್ರಕ್ಕೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲವಾದ್ರೆ ನಿನ್ನನ್ನು ಏನು ಮಾಡ್ತೀನಿ ಅಂತ ಗೊತ್ತಾ? ಏನು ಮಾಡುತ್ತಿದೆ? ಏನು ಮಾಡ್ತಿದೆಯಲ್ಲ, ನನ್ನ ತಂದೆಗೆ ಹೇಳಿ ನಿನ್ನ ಮೈ ಚರ್ಮವನ್ನೇ ಸುಲಿಸಿ ನಿನ್ನನ್ನು ಸಿಗದು ತೋರಣ ಕಟ್ಟಿಸ್ತಿದ್ದೆ. ರತ್ನ, ಅದೆಲ್ಲ ಹೋಗ್ಲಿ ಬಿಡು. ಇವಾಗ ಈ ಚಕ್ರವರ್ತಿಯ ಪ್ರಕಾರ ನಿನ್ನ ಮದುವೆ ನನ್ನ ಜೊತೆ ಅಂದ ಮೇಲೆ ಇನ್ನೇಕೆ ತಡ? ನಮ್ಮಿಬ್ಬರ ಪ್ರೀತಿ ಪ್ರೇಮ ಮದುವೆ ಆದ ಮೇಲೆ ಇಟ್ಟುಕೊಳ್ಳೋಣ, ಇಲ್ಲ ಇಲ್ಲೇ ಸುರು ಹಚ್ಚಿಕೊಳ್ಳೋಣ? ಮದುವೆ ಮದುವೆ ಎಂಬ ಮೂರಕ್ಷರವನ್ನು ತೆಗೆದು ಮೊದಲು ಬಿಸಾಕು. ಪ್ರೀತಿ ಪ್ರೇಮ ಅದು ಎಲ್ಲ ನಾನು ಯಾರನ್ನು ಪ್ರೀತಿಸ್ತಾ ಇದ್ದೀನೋ ಅವರಿಗೆ ಮಾತ್ರ ಈ ನನ್ನ ಪ್ರೇಮ. ರತ್ನ, ಅವನಾವಲೇ ನಿನ್ನ ಪ್ರೀತಿಸುವ ಅಲ್ಲಕ ನನ್ನ ಮಗ. ಹುಲಿ ಅಂತ ಈ ನಿನ್ನ ಸೋದರ ಮಾವ ನಾನಿರುವಾಗ ಅವನಾವಲೇ ಬಚ್ಚ ನನ್ನ ಮಗ. ಮೂರ್ಖ, ಬಚ್ಚಲು ಅವನು ಬಚ್ಚ ಅಲ್ಲ. ನೋಡು, ನಾನು ಮನಸಾರೆ ಪ್ರೀತಿಸುತ್ತಿರುವ ಆ ನನ್ನ ಶಿವು. ಲೇ ರತ್ನ, ಏನಂದೆ? ಹೊಲಸು ಹೆಣ್ಣೆ. ಆ ಬಡಪಾಯಿ ಮಗನ ಜೊತೆ ಮದುವೆ ಆಗ್ತೀಯ? ಮದುವೆ ಅದೇಗೋ ಆಗ್ತೀಯ, ನಾನು ನೋಡೇ ಬಿಡ್ತೀನಿ. ಅದೇನೋ ಅಂತಾರಲ್ಲ,
ಅದಕ್ಕೆ ಬಂದ ಭೂಮಿಗೆ ಬೀಜ ಗೊತ್ತಿಲ್ಲ ಅಂದ್ರ ಅದರ ಮಜಾನ ಬೇರೆ ಇರ್ತೈತಂತ. ಹಂಗ ನಿನಗೊಂದು ಗತಿ ನಾ ಕಾಣಿಸೇ ಬಿಡ್ತೀನಿ. ಬಾರಲೇ ಬಾ. ಅಯ್ಯೋ ಬೇಡ, ಅಯ್ಯೋ ಕಾಪಾಡಿ. ಕೈ ಬಿಡ್ಲಿ ಹಲ್ಕ ನನ್ ಮಗನೇ. ಏ ಅದು ನಾನು ಕೇಳಲಿಕ್ಕೆ ನೀನ್ ಯಾವಲೇ ನಾಯಿ ನನ್ನ ಮಗನೇ. ಧರ್ಮ ಅಂತ ಬಂದವರಿಗೆ ಧರ್ಮ ದೀಪ, ಪ್ರೀತಿ ಅಂತ ಬಂದವರಿಗೆ ಹೃದಯವಂತ, ನಿಮ್ಮಂತರ ಪಾಲಿನ ಪರಮಾತ್ಮನಲ್ಲೇ ಪರಮಾತ್ಮ. ಪರಮಾತ್ಮ ಏ ನಮ್ಮ ಪಾಲಿನ ದುರಾತ್ಮ. ನಮ್ಮಿಬ್ಬರ ಪ್ರೀತಿ ಪ್ರೇಮ ಸದ್ದಿಲ್ಲದ ಸಮಯದಲ್ಲಿ ಹದ್ದಿನಂತೆ ಹಾರಿ ಬಂದು ರೆಕ್ಕೆ ಬಿಚ್ಚಿದ ಹಕ್ಕಿ ತರ ಕುಕ್ಕಿ ಬಿಡಿಸಲು ಬಂದಿರುವಲ್ಲೋ, ನಾಚಿಕೆ ಬರುದಿಲ್ಲ ನೋ ಮಗನೇ ನಿನ್ ಜನವತ್ತೆ. ನಾಚಿಕೆ ನನಗೇಕೆ ಬರಬೇಕು ನಾಚಿಕೆ? ನಿಮ್ಮಂತ ಹೇಡಿಗಳಿಗೆ ಬರಬೇಕು ನಾಚಿಕೆ. ಏ ಶಿವ, ಇವಳು ನನ್ನ ಮಾವನ ಮಗಳಲ್ಲ. ಅವಳಿಗೆ ನಾನು ಏನ್ ಬೇಕಾದರೂ ಮಾಡ್ತೇನೆ. ಅದನ್ನು ಕೇಳಕ್ಕೆ ನೀನ್ ಯಾವಲೇ? ಅವಳು ನಿನ್ನ ಹೆಂಡತಿಗಾಗುವಳಂದ್ಮೇಲೆ ಇದನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಬೇಕು. ಅದನ್ನೆಲ್ಲ ಬಿಟ್ಟು ನಡು ರಸ್ತೆಯಲ್ಲಿ ಹೊಂಚು ಹಾಕಿ ಸಂಚು ಹಾಕಿ ಮಂಚಕ್ಕೆ ಕರೀತೇನೆ ಲೋಫರ್. ಏ ನಾ ಏನ್ ಬೇಕಾದ್ರೂ ಮಾಡ್ತೇನೆ. ಅವಳು ನನ್ನ ಮಾವನ ಮಗಳಲ್ಲಿ. ಹೌದೇನೋ? ಹಾಗಾದ್ರೆ ಇವಳನ್ನು ನಾನು ಮುಂದೆನೆ ಕರೆದುಕೊಂಡು ಹೋಗು, ನಾನು ಆಮೇಲೆ ಬರ್ತೀನಿ. ಏ ರತ್ನ, ನಡೆ ಹೋಗೋಣ. ಏನೇ ನನಗೆ ಬರ್ದಿಲ್ಲ ಅಂತೀಯ? ಸಾಕು, ನಿಲ್ಲಿಸು ನಿನ್ನ ಹಟ್ಟಾಸವನ್ನು. ಸುಮ್ಮನೆ ಇವಳನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಹಾರುವುದು ನಿನ್ನ ಪ್ರಾಣ. ಏ ನನ್ನ ಪಾನ ಹಾರಿಸವಣೆ, ನಮ್ಮ ಸೈನ್ಯವನ್ನು ಕರೆದುಕೊಂಡು ನಿನ್ನ ಪ್ರಾಣ ತೆಗೆಯಲು ಬಂದೇ ಬರ್ತೇನಲ್ಲ ಮಗನ, ಬರುತ್ತೇನೆ. ಹೋಗಲೇ ಹೋಗು, ನಿನ್ನಂತವ್ರನ್ನ ಅದೆಷ್ಟೋ ಜನನ ಕಂಡಿದ್ದೀನಿ. ಹಾ, ನೀವ್ಯಾರು? ಈ ಕಾಡಿಗೆ ಏಕೆ ಬಂದಿದ್ದೀರಿ? ನೋಡಿ, ನಾನು ಒಬ್ಬಳು ಇವರ ಶ್ರೀಮಂತನ ತಂಗಿ. ನಾನು ಹಾಗೆ ತಡ್ಕೊಂಡು ಬಂದೆ. ಹೌದಾ, ನಾನಿನ್ನು ಬರುತ್ತೇನೆ. ನಿಲ್ಲಿಸಿವ. ನಿಲ್ಲಿಸಿದ ಕಾರಣ? ನೋಡಿ, ಮೊನ್ನೆ ಕುಸ್ತಿಯಲ್ಲಿ ಸ್ಪರ್ಧೆಯಲ್ಲಿ ಹೆಸರು ವಾಸಿ ಮಾಡಿದ ಅವತ್ತು ನಿಮ್ಮನ್ನು ನಾನು ಹೇಗೆ ನೋಡುತ್ತೆ, ಅವಾಗಿಂದ ನನ್ನ ಮನಸ್ಸೇ ಸರಿಯಿಲ್ಲ. ನಿಮ್ಮ ಮನಸ್ಸು ಸರಿ ಇಲ್ಲದಿದ್ದರೆ ನಾನೇನು ಮಾಡಲಿ? ನಂದು ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ. ನಿಲ್ಲಿಸಿವ, ನಿಲ್ಲಿ. ಹೇಳಿ, ನೋಡಿ, ಅದೇನಂತ? ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿರಲ್ಲ, ಅಷ್ಟೇಗೆ ಅವಸರ ಮಾಡ್ತಾರ. ಅವಸರಾದ್ರೂ ಏನಿದೆ ನಿಮಗೆ? ನಂದು ತುಂಬಾ ಕೆಲಸವಿದೆ, ಅದಕ್ಕೆ ನಾನು ಇಂಪಾರ್ಟೆಂಟ್ ಆಗಿ ಹೋಗ್ಲೇಬೇಕು. ಅಂದರೆ ಅಂದರೆ ನಿಮ್ಮ ಮಾತಿನ ಅರ್ಥ? ನೋಡಿ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಏನು? ನಿಮ್ಮ ಮೇಲೆ ನನಗೆ ತುಂಬಾ ಆಸೆ ಆಗಿದೆ. ಏನು? ಈ ಬಡವನನ್ನು ಇಷ್ಟಪಡ್ತಾ ಇದ್ಯಾ? ಈ ಬಡವನಲ್ಲಿ ಅಂತದ್ ಏನಂತ ಇಷ್ಟಪಡ್ತಾ ಇದ್ಯಾ? ನನ್ ಮೇಲೆ ನಿನಗೆ ಮನಸ್ಸಾದ್ರೂ ಹೇಗಾಯ್ತು ರತ್ನ? ನೋಡಿ, ನಿಮ್ಮಲ್ಲಿ ಹಿತ ನೋಡಿ, ಈ ನಿಮ್ಮ ಸೌಂದರ್ಯ, ಈ ನಿಮ್ಮ ಯೌವನ ನೋಡಿ ನಾನು ಇಷ್ಟಪಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ನೀನ್ ಆಸೆದಂತೆ ಆಗಲಿ. ಹಾಗಾದ್ರೆ ಈ ನಮ್ಮ ಪ್ರೇಮಿಯಿಂದ ಒಂದು ಹಾಡನ್ನು ಹಾಡಬಾರದೆ? ನಿನ್ನ ಆಸೆ ನನ್ನ ಆಸೆ ರತ್ನ. ಆಯ್ತು ನನ್ನ ರಜೆ.
ಏನಾದರೂ ಸಂತೋಷವಾಯಿತೆ? ಆಯ್ತು ರಾಜ, ನನಗೆ ತುಂಬಾ ಸಂತೋಷ ಆಯ್ತು. ಆಯ್ತು, ಹೋಗೋಣವೇ? ನಡಿ ಹಾಗಾದರೆ. ಬನ್ನಿ ಹೋಗೋಣ.